ಸರ್ ಹೋಟ್ಲಲ್ಲಿ ನೀವು 100 ಕೋಟಿ ಇನ್ವೆಸ್ಟ್ ಮಾಡಿ ಝೀರೋ, ಬಟ್ಟಾನೇ ಹೀರೋ. ಈಗ ನಮ್ಮ ಹೋಟ್ಲಿಗೆ ಬರ್ತಾರೆ, ಯಾರ್ರೀ ಭಟ್ರು ಅಂತಾರೆ, ಅವ್ನಿಗೊಂದು 500 ಟಿಪ್ಸ್ ಕೊಡ್ತಾರೆ, ನಂಬರ್ ಇಸ್ಕೊತಾರೆ. ಅವ್ನಿಗಿನ್ನು ನಾನು ಇಲ್ಲಿ 25,000 ಸಂಬಳ ಕೊಡ್ತೀನಿ, ಅವ್ನು 50 ಕೊಡ್ತೀನಿ ಬಾ ಅಂತಾರೆ. ಕರ್ಕೊಂಡು ಹೋಗ್ತಾರೆ, 3 ದಿನ ಆದಮೇಲೆ ಹಾಳು ಮಾಡ್ತಾರೆ, ಕಳಿಸ್ತಾರೆ. ಅವ್ನಿಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಈಗ ಬ್ಯಾಂಕಲ್ಲಿ 50 ಲಕ್ಷ ತಂದಪ್ಪ ಸಾಲ, ಬಿಟ್ಬಿಟ್ಟು ಬೀಗ ಹಾಕಿದ್ರೆ ತಂದೆ ತಾಯಿಗೆ ಅದು ಭಾರ ಇಲ್ಲ, ನಾಳೆ ನಿಮ್ಮ ಲೈಫ್ ಹೋಗುತ್ತೆ. ಅದ್ರ ಮೊದಲು ನೋಡ್ಕೊಂಡು ಚಿಕ್ಕದು ಮಾಡಿ ಆಮೇಲೆ ದೊಡ್ಡದು ಮಾಡಿ. ಚಿತ್ರದುರ್ಗದಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ, ಧಾರವಾಡದಿಂದ ತಂದಿದ್ದಾರೆ. ಪ್ರೀತಿ 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 ಅಂತ ಹೇಳ್ತೀವಿ, ಎಲ್ಲರಿಗೂ ಬರೋಲ್ಲ. ನಾವು ಇವತ್ತೊಂದು ಕೋಟಿ ಎಲ್ಲ 100 ಕೋಟಿ ಖರ್ಚು ಮಾಡಿದ್ರು ಈ ಪಿಕ್ಚರ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಾಮಿ ಅಂತ ಒಂದು ಹುಡುಗ ಕೆಲಸ ಮಾಡ್ತಿದ್ದ, 30 ವರ್ಷದಿಂದ ಇದ್ದ, ಚಿಕ್ಕ ಹುಡುಗನಿಂದ ಅಂತ ಕೆಲಸಕ್ಕೆ ಬಂದಿದ್ದು. 9 ವರ್ಷದೊಳಗೆ ಬಂದ, ಇವತ್ತು 36 ವರ್ಷ. ಹುಡುಗನ ಕೆಡಿಸಿ ಗುಂಡಾಂತರ ಮಾಡಿ ಕುಡ್ಕ ಮಾಡಾಕ್ಬಿಟ್ರು ಅವನ್ನ. ಯಾವ ಲೆವೆಲಲ್ಲಿದ್ದಾನೆ ಅಂದರೆ ಅವ್ರಿಗೆ ಏನೇನೋ ಮಾಡಿದ್ವಿ, ಬಿಡೋಕ್ಕಾಗಲಿಲ್ಲ. ಒನ್ ಮೋರ್ ಅಂತ ಇರಬೇಕು. ಬರ್ತಾಯಿರಿ, ನಿಮ್ಮ ಪ್ರೀತಿ ತರ್ತಾಯಿರಿ. ಸರ್ ಹಾಗಾದ್ರೆ ಇದು ಫೋಟೋ ಪಾಯಿಂಟಾ? ಎಲ್ಲರೂ ಇದೇ ರೀತಿ ಕುತ್ಕೊಂಡು ನೋಡಿ ಮೇಡಮ್, ಎಲ್ಲರೂ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ಕ್ಯಾಶ್ ಹತ್ರ ಸಪ್ಲೈಯರ್ಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಬರ್ತಾರೆ, ಫೋಟೋಸ್ ಬೇಕು ಅಂತಾರೆ, ಇಲ್ಲೇ ನಿಂತು ಕೂತ್ಕೋತೀನಿ. ಇಲ್ಲ ಎಲ್ಲ ಫ್ಯಾಮಿಲೀಸ್ ಬಂದರೆ ಎಲ್ಲರಿಗೂ ಇಲ್ಲಿ ಕೂರಿಸಿ ಫೋಟೋ ಕೊಡ್ತೀನಿ. ಇಲ್ಲಾಂದರೆ ಒಂದು 3-4 ಜನ 5-6 ಜನ ಬಂದು ಒಂದು ಗ್ರೂಪಲ್ಲಿ ಫೋಟೋ ತಗೊಂಡು ಖುಷಿಯಾಗಿ ಒನ್ ಮೋರ್ ಅಂತೀವಿ. ಚಿತ್ರದುರ್ಗದಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ, ಧಾರವಾಡದಿಂದ ತಂದಿದ್ದಾರೆ. ಪ್ರೀತಿ 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 ಅಂತ ಹೇಳ್ತೀವಿ, ಅವರೆಲ್ಲ ಖುಷಿ ಪಡ್ತಾರೆ. ಅದಕ್ಕಿಂತ ಬೇಕಾ? ಆ ಮಕ್ಕಳುಗಳು ಖುಷಿ, ಒನ್ ಮೋರ್ ಅಂತಾರೆ. ಎಲ್ಲಿ ಯಾವ ಸ್ಕೂಲ್ಗೆ ಹೋಗಿ ಯಾವ ಇದರಲ್ಲಿ ಹೋದರೂ ಚಟಾಪಟ ಒನ್ ಮೋರ್ ಅಂತಾರೆ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ನಮ್ಗೆ ತುಂಬ ಪ್ರೀತಿ ಇದೆ ಮೇಡಮ್. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಈ ಕಾಲೇಜ್ಗಳ ಹತ್ರ ಹೋಗ್ತೀವಿ. ಆ ಕಾಲೇಜ್ ಹತ್ರ ಹೆಣ್ಮಕ್ಳೆಲ್ಲ ಮಾತಾಡಿಸ್ತಾರೆ. ಅಂಕಲ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂಕಲ್, ಏನು ಅಂಕಲ್ ನಿಮ್ಮ ಮಾತು ಅಂತಾರೆ. ಒಂದಲ್ಲ ನಮಗೊಂಥರ ಖುಷಿ ಆಗುತ್ತೆ. ಒಂದು ಟೈಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ವಯಸ್ಸಾದವ್ರು ಬರ್ತಾರೆ, ಅಪ್ಪ ನೀನು ತುಂಬ ಚೆನ್ನಾಗಿ ಮಾಡ್ತೆ ಕಣಪ್ಪ, ನಮ್ಮದೆಲ್ಲ ಹಳೆಯ ಕಾಲದ ಅಡುಗೆ ಮಾಡ್ತೆ ಕಣಪ್ಪ ಅಂತಾರೆ. ಆ ಮಾತುಗಳು ಅಂದಾಗ ಆ ಭಾವನೆ ಎಲ್ಗೂ ಹೋಗುತ್ತೆ. ಅದು ಬೇಕಲ್ಲ, ಎಲ್ಲರಿಗೂ ಬರೋಲ್ಲ. ನಾವು ಇವತ್ತೊಂದು ಕೋಟಿ ಎಲ್ಲ 100 ಕೋಟಿ ಖರ್ಚು ಮಾಡಿದ್ರು ಈ ಪಿಕ್ಚರ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್. 100 ಕೋಟಿ ಖರ್ಚು ಮಾಡಿದ್ರೆ ಈ ಪಿಕ್ಚರ್ ಬರ್ತಾನೆ ಇರಲಿಲ್ಲ. ಬೆಳ್ಳುಳ್ಳಿ ಕಬಾಬ್ ಪಿಕ್ಚರು ಇಷ್ಟು ಓಡ್ತಾ ಇದೆ ಅಂದರೆ ಯಾವುದೋ ನಾವು ಜನ್ಮದ ಪುಣ್ಯ, ನಾವು ಕೇಳ್ಕೊಂಬಂದಿದ್ದ ಪುಣ್ಯ. ಈ ರೀತಿಯಲ್ಲಿ ಒಂದು ಬೆಳ್ಳುಳ್ಳಿಯಿಂದ ನೋಡಿ, ಮನುಷ್ಯ ಎಲ್ಲೆಲ್ಲಿಂದ ಏನೇನಕ್ಕೋ ಆಗ್ತಾರೆ ಅಂದರೆ ನಾವೊಂದು ಬೆಳ್ಳುಳ್ಳಿಯಿಂದ ಆದ್ವಿ. ಒಬ್ರಿಗೆ ಏನೋ ಒಂದು ದಾರದಿಂದ ಆಗ್ತದೆ. ನಾರಿ ಸ್ವರ್ಗಕ್ಕೆ ಸೇರಿ ಅಂದಂಗೆ ಅದಕ್ಕೆ ಯಾವುದೋ ಒಂದು ದಾರ ಬರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಪೋಣಿಸ್ಕೊಂಡು ಕ್ಲೀನಾಗಿ ಸೆಟಪ್ ಮಾಡಿಕೊಂಡ್ರೆ ಅದಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ನನ್ನ ನಿದರ್ಶನವೇ ತುಂಬ ದೊಡ್ಡದು. ನನ್ನನ್ನು ನೋಡ್ಕೊಂಡು ಕಲಿಬೇಕಾದವರು ಭಾಳ ಜನ ಇದ್ದಾರೆ. ಕಲೀರಿ, ಒಳ್ಳೆ ರೀತಿಲಿ ಬೆಳೀರಿ, ಒಳ್ಳೆ ರೀತಿಲಿ ಹೋಗಿ. ಯಾವತ್ತಿದ್ರೂ ಮೆಟ್ಲು ಹತ್ತೀರ, ಮೆಟ್ಲು ಹತ್ತೋಕ್ಕೆ ಯೋಚನೆ ಮಾಡಿ. ಒಂದೇ ಸಲ 100 ಮೆಟ್ಲು ಹತ್ತಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಸಣ್ಣ ಒಂದು ಮಾತು. ಈ ಹೋಟೆಲ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಲ್ಲಿ ಹಸೆ ಚಿತ್ರಗಳು ಬರೆದಿರ್ತೀರಾ, ಒಂದು ರೀತಿಯಾಗಿ ಬಂದರೆ ವಿಂಟೇಜ್ ಫೀಲ್ ಕೊಡ್ತಾ ಇದೆ. ಆಮೇಲೆ ನಂಗೆ ತುಂಬ ಹಾರ್ಡ್ ವರ್ಕ್ ಅಂದರೆ ತುಂಬ ಇಷ್ಟ. ನಂಗೆ ತುಂಬ ಟ್ರೆಡಿಷನಲ್ ಅಂದರೆ ತುಂಬ ಇಷ್ಟ. ಅದರಿಂದ ನಾನು ಏನಾಗುತ್ತೆ ಅಂದರೆ ಎಲ್ಲ ಪೇಂಟೆಲ್ಲ ಮಾಡಿದ್ವಿ, ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ, ಒಂದು ಬ್ಲ್ಯಾಂಕ್ ಆಗಿದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಈ ಚಿತ್ರಕಲಾ ಪರಿಷತ್ತಲ್ಲಿ, ಅವ್ನು ಕರೆಸ್ಬಿಟ್ಟು ಅವ್ರ ಕೈಲಿ ಒಂದೆರಡು ಮಾಡಿ ಅಂದರೆ ಅವ್ರಿಗೆ ಬಿಟ್ಟೆ. ಕೆಲಸ ಮಾಡೋವ್ರನ್ನ ಬಿಟ್ಬಿಡಬೇಕು, ಅವ್ರಿಗೆ ಅದೊಂದು ಇಂಟ್ರೆಸ್ಟ್ ಇರುತ್ತೆ. ಕಲೆಗೆ ಕೊನೆ ಇಲ್ಲ. ಹಂಗೆ ಅವ್ರು ಯಾವುದೋ ಒಂದು ಬಂದರು, ಕ್ಲೀನಾಗಿ ಎಲ್ಲ ಕಡೆನೂ ಒಂದು ಮಾಡಿದ್ರು. ನೋಡೋರ್ಗೊಂದು ಬಂದಾಗ ಒಂದು ಆ ಮೈಂಡು, ಆ ಫ್ರೆಶ್ ಮೈಂಡ್ ಆಗುತ್ತೆ. ಏನೋ ಒಂಥರ ಚೆನ್ನಾಗಿದೆಯಲ್ಲ ಅನ್ನೋದು ಆ ಖುಷಿ ಬರುತ್ತೆ. ಅದೇ ತಾನೇ ಬೇಕಾಗಿರುತ್ತೆ. ಎಲ್ಲೇ ಒಳಗಡೆ ಬಂದಾಗ ಒಂದು ಮನೆಗೆ ಬಂದಾಗ ನಂಗ್ನಗ್ತಾ ಮಾತಾಡ್ಸ್ಬಿಟ್ರೆ, ಏನಮ್ಮ ಅವ್ರ ಮನೆಗೆ ಹೋದ ತಕ್ಷಣ ನೀರು ಕೊಟ್ಟರು, ನಂಗ್ನಗ್ತಾ ಮಾತಾಡ್ತಿದ್ರು, ಏನೇ ಆ ಭಾವನೆ ಅಂದರೆ ಅದನ್ನೆಲ್ಲ ಕಡೆ ಹೇಳ್ಕೊತೀರಾ. ಹೌದು, ಅಷ್ಟೇ. ಇದಕ್ಕೆ ಕಾರಣಗಳು. ಯಾಕಂದರೆ ಬಂದವ್ರಿಗೆ ಆ ಗುಡ್ ಇಂಪ್ರೆಷನ್ ಅಂತಾರಲ್ಲ ಅದಿರ್ಬೇಕು. ಬರ್ತಾ ಇದ್ದಂಗೆ ಬ್ಯಾಡ್ ಇಂಪ್ರೆಷನ್ ಆದರೆ ಒಳಗಡೆ ಹೋದ್ರೆ ಹಿಂಗೆ ಇರುತ್ತಾ ಅಂತ ಅನಿಸುತ್ತೆ. ಹಾಗಾದ್ರೆ ಇದೆಲ್ಲ ಪ್ಲಾನಿಂಗ್ ಎಲ್ಲ ನಿಮ್ಮದೇನೆ? ಎಲ್ಲ ನಂದೇ ಮೇಡಮ್, ನಂದೇ. ಮುಂಚೆ ಅಂತೂ ನಾನು ಒಂದು ವಿಲೇಜೇ ಮಾಡಿಬಿಟ್ಟಿದ್ದೆ. ಒಂದು ಹೋಟ್ಲಲ್ಲಿ ಒಂದು ಜಾತ್ರೆದು ಎಲ್ಲನೂ ಒಂದು ಇದು. ಆಮೇಲೆ ಒಂದು ಕಡೆ ಬಾಡೂಟದ್ದು, ಒಂದು ಡೈನಿಂಗ್ ಹಾಲಲ್ಲೆಲ್ಲ ಬರೀ ಬಾಡೂಟದ್ದು, ಒಂದು ಹಾಲ್ ಫುಲ್ಲು ಎಲ್ಲ ಟ್ರೆಡಿಷನಲ್. ಒಂದು ಊರಲ್ಲಿ ಹಬ್ಬ ಆದರೆ ಊರು ಜಾತ್ರೆ ಏನಾಗುತ್ತೆ, ಯಾವ ಥರ ಪ್ರೊಸೆಷನ್ಸ್ ಬರುತ್ತೆ, ಕಾನ್ಸೆಪ್ಟ್ ಹಂಗೆ ಒಂದೊಂದೇ ದಮ್ಲೂರಲ್ಲಿ ಒಂದು ಹೋಟ್ಲು ಮಾಡಿದ್ದೆ. ಸೊ ಶಾಂತಸಾಗರ್ ಹಿಂದೆಗಡೆ ಆ ಒಂದು ಟೋಟಲ್ ಒಂದು 3,000 ಸ್ಕ್ವೇರ್ ಫೀಟ್ ಇತ್ತು, ದೊಡ್ಡ ಹೋಟ್ಲು. ಆ ಜಾಗನ ತುಂಬ ಚೆನ್ನಾಗಿ ಆರ್ಟ್ ವರ್ಕ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ. ಸೊ ಕಾರಣಾಂತರಗಳು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ನಾನು ಇದುವರೆಗೂ ಯಾವುದೋ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರಲಿಲ್ಲ. ಅಲ್ಲಿ ನಾವೇನೋ ಹೇಳ್ಬಿಟ್ಟು ಬಂದಿದ್ದೆ, ಸಾಯಂಕಾಲ ಬಂದು ಇವರೇನೋ ಹೇಳಿರ್ತಾರೆ. ಇದೆಲ್ಲ ಡಿಸ್ಟರ್ಬ್ ಆಯಿತು. 1-2 ತಿಂಗಳಿದ್ದೆ, 3ನೇ ತಿಂಗಳು ವಾಪಸ್ ಬಂದೆ. ನನಗೆ ಸುಮಾರು ಜನ ಪಾರ್ಟ್ನರ್ಸ್ ಕೇಳಿದ್ದಾರೆ, ತುಂಬ ಬನ್ನಿರಿ ಚಂದ್ರು ನಿಮ್ಗಿರೋದಕ್ಕೆ ಚೆನ್ನಾಗಿದೆ. ನನ್ನ ಆಸ್ಕೆ
ನಂದೊಂದು 100 ರೂಪಾಯಿ ಇದೆ, 80 ರೂಪಾಯಿಗೆ ಆಟ ಆಡ್ತೀನಿ. 100 ರೂಪಾಯಿ ಬೇಕು ಅಂತ 1000 ರೂಪಾಯಿ ಸಾಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರೂ ಸಾಲಗಾರರಾಗಬೇಡಿ. ಸಾಲ ಕೊಡೋಕ್ಕೆ 100 ಜನ ಬರ್ತಾರೆ. ಏನೇ ಉದ್ಯಮ ಮಾಡೋದಾದ್ರೂ ಸಾಲ ಮಾಡಬಾರ್ದು. ಅಲ್ಲ, ಮಾಡಬೇಕು ಅನ್ನೋದಾದರೆ ನೀವು ಅದಕ್ಕೆ ತಕ್ಕನಾಗಿ ನೀವು ದುಡಿಬೇಕು. ಈಗ ಬ್ಯಾಂಕಲ್ಲಿ 50 ಲಕ್ಷ ತಂದಪ್ಪ ಸಾಲ, ಬಿಟ್ಬಿಟ್ಟು ಬೀಗ ಹಾಕಿದ್ರೆ ತಂದೆ ತಾಯಿಗೆ ಅದು ಭಾರ ಇಲ್ಲ, ನಾಳೆ ನಿಮ್ಮ ಲೈಫ್ ಹೋಗುತ್ತೆ. ಅದ್ರ ಬಂದು ನೋಡ್ಕೊಂಡು ಚಿಕ್ಕದು ಮಾಡಿ ಆಮೇಲೆ ದೊಡ್ಡದು ಮಾಡಿ. ನನಗೆ ಆಸ್ತಿ ಇತ್ತು, ಸ್ವಂತ ಮನೆ ಇತ್ತು, ಎಲ್ಲ ಇತ್ತು. ನಾನು ಉದ್ಯೋಗ ಸ್ಟಾರ್ಟ್ ಮಾಡಿದೆ ಸಣ್ಣ ಉದ್ಯೋಗದಿಂದ. ಫುಟ್ಪಾತಲ್ಲಿ ಮಾಡಿದೆ, ಎದುರುಗಡೆ ಒಂದು ಜಾಗ ತೊಗೊಂಡೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಹೋಟ್ಲು ಮಾಡಿದೆ, ಇವಾಗ ಮೇಲ್ಗಡೆ ಹೋಟ್ಲು ಮಾಡಿದೆ. ಕಾರಣ ಎಲ್ಲ ಏನಂದರೆ ಅದರಲ್ಲೇ ದುಡಿಬೇಕು, ಅದರಲ್ಲೇ ಸ್ವಲ್ಪ ಹಾಕಿ ನಮ್ಮೊಂದು ಸ್ವಲ್ಪ ದುಡ್ಡನ್ನ ಉಳಿಸಿಕ್ಕಿದ ಹಣನೂ ಅದಕ್ಕೆ ಹಾಕ್ಕೊಂಡು ಮಾಡಿದರೆ ಸಿಕ್ಕತ್ತೆ. ಸಾಲ ಮಾಡಿ ಎಷ್ಟು ದಿನ ಸಾಲ ತೀರ್ಸೋಕ್ಕಾಗಲ್ಲ, ಸಾಲಗಾರರಾಗ್ಬಿಡ್ತೀರಾ. ಅದ್ರ ಬದಲು ಏನಾಗುತ್ತೆ, ಉಳಿಸ್ಕೊಡಿ. ನೀವು ಯಾವ ಥರ ಸಾಲ ಮಾಡ್ಕೊಂಡು ಕೈ ಸುಟ್ಕೊಂಡಿದ್ದೀರಿ? ಇದೆ ಮೇಡಮ್, ಎಲ್ಲ ಆಗಿದೆ. ಯಾವುದಾಗಿದೆ ಮೇಡಮ್, ಎಲ್ಲ ಮೈನಸ್ ಆಗಿರುತ್ತೆ, ಆಮೇಲೆ ಪ್ಲಸ್ ಆಗೋದು. ಎರಡೂ ತಾನೆ ಗಾಯ. ನಿಮ್ಮ ಅನುಭವದ ಮಾತು ಇದೆಲ್ಲ? ಹೌದೌದು, ಅನುಭವದ ಮಾತು. ನಮ್ಮ ಸಾಲ ಮಾಡಬೇಡಿ ಅಂತ. ಸಾಲ ಮಾಡಬೇಡಿ. ಸಾಲ ಮಾಡಿ ಅಂದರೆ ಸಾಲ ಮಾಡೋಕ್ಕೆ ನೋಡ್ಕೊಂಡು ಮಾಡಿ. ಅಂದರೆ ಅದು ಲಾಸ್ ಆದ್ರೂ ತಡ್ಕೊಳ್ತಿಂತ ಕೆಪಾಸಿಟಿ ಇರಬೇಕು ಪ್ರತಿಯೊಂದು. ಏನು ಮೇಡಮ್, ಇವತ್ತು ಯಾವ ಬ್ಯಾಂಕ್ ಕೇಳಿ, ಯಾರು ಕೇಳಿ, ಬನ್ನಿ ಸರ್ ಎಷ್ಟು ಬೇಕು ಸರ್ ಅಂತಾರೆ. ಹೌದು. ನನಗೆ ಆಮೇಲೆ ನಮ್ಮಲ್ಲಿ ಮಾರ್ವಾಡಿಸು ಸಿಂಧೀಸ್ ಎಲ್ಲ ಇದ್ದಾರೆ ಈ ಏರಿಯಾದಲ್ಲಿ. ಚಂದ್ರು ಏನನ್ನ ಬೇಕಾ ತೊಗೊಳ್ಳಿ ಚಂದ್ರು ಅಂತಾರೆ. ಇಲ್ಲ ಸರ್, ನನಗೆ ಸಾಲನೇ ಸ್ವಲ್ಪ ಅಲರ್ಜಿ. ನನ್ನದು ಯಾವುದು ಕ್ರೆಡಿಟ್ ಕಾರ್ಡ್ ಆಗಲಿ ಯಾವುದೂ ಇಲ್ಲ. ಡೆಬಿಟ್ ಕಾರ್ಡ್ ಅಂತೆ, ಕ್ರೆಡಿಟ್ ಕಾರ್ಡ್ ಅಂತೆ, ಅವೆಲ್ಲ ಯಾವುದು ಬೇಕಾ ಸರ್, ಅದು ಫಸ್ಟ್ ಇದೆ, ಇದಿದೆ, ಹಂಗಿದೆ ಅಂತಾರೆ. ನಮಗೇನೋ ಖುಷಿ ಕುಜ್ಜಿಬಿಡ್ತೀವಿ, ಟೈಮಿಗೆ ಕಟ್ಟಲಿಲ್ಲ ಅಂದ್ರೆ ನಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ. ಹೌದು. ಅದರಿಂದ ಅದೆಲ್ಲ ಬೇಡ ಅಂತ ನನ್ನ ಲೋಕಾರೂಢಿ. ನಾನು ಅನ್ಕೊಂಬಂದಿದ್ದೆ. ತುಂಬಾ ಜನ ಯುವಕರು ಸಾಲದಿಂದಲೇ ಎಷ್ಟೊಂದು ಬರ್ಡನ್ ಆಗ್ತಾರೆ. ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಭಾರ ಆಗಿರುತ್ತೆ ಗೊತ್ತಿಲ್ಲದಂಗೆ ಸಾಲ ಮಾಡ್ಕೊಳ್ತಾರೆ. ಇವಾಗ ಹೇಳ್ತಿದ್ದಾರಲ್ಲ ಮೇಡಮ್, ಫ್ರಾಂಚೈಸಿ ಅಂತ ಹೋಗ್ತಾರೆ, ಎಲ್ಲ ಕಡೆ ತಗೋತಾರೆ, ನಡ್ಸೋಕ್ಕಾಗಲ್ಲ. ಕಾರಣ ಇಷ್ಟೇ, ಲಾಭ ಕಮ್ಮಿ. ಆಮೇಲೆ ಲಾಸ್ಟಲ್ಲಿ ಲೆಕ್ಕ ಹಾಕ್ದೆ 0 ಬ್ಯಾಲೆನ್ಸ್ ಆಗುತ್ತೆ. ಅವ್ನು ತೊಗೊಂಡ್ರೆ ಸಾಲ ತೀರ್ಸೋಕ್ಕಾಗಲ್ಲ. ಎಲ್ಲೋ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಿರೋ 1 ಲಕ್ಷ ಸಂಬಳ ಬರ್ತಾಯಿತ್ತು, ನೆಮ್ಮದಿಯಾಗಿರ್ಬೋದಾಗಿತ್ತು. ಇವತ್ತು ಬಂದು ನೆಮ್ಮದಿ ಮುಖ್ಯ. ಎಷ್ಟೋ ಜನ ಬಂದು ನಾವು ತಾಯಿಂದಿರು ಹೇಳಿದ್ದಾರೆ, ಅಪ್ಪ ನನ್ನ ಮಗ ಹೋಟ್ಲು ಮಾಡಿಬಿಟ್ಟಪ್ಪ, ನಮ್ಮ ಮಗ ಇಷ್ಟೆಲ್ಲ ಕಳ್ಕೊಬಿಟ್ಟಪ್ಪ, ನಾವಪ್ಪ 40 ಲಕ್ಷ ಕಳ್ಕೊಬಿಟ್ಟಪ್ಪ, ಅಪ್ಪ 1 ಕೋಟಿ ಕಳ್ಕೊಂಡ ಅಂತ. ಯಾಕೆ ಆಸೆ ಪಡ್ತೀರಾ? ಸಿಗೋದೇನಿದೆ ಅದನ್ನೇ ತೃಪ್ತಿಯಾಗಿ ತಿನ್ನಿ. ಸುಮ್ಮನೆ ಮಾಡಿ ಅದು ಆಗುತ್ತೆ ಇದಾಗತ್ತೆ, ಕಷ್ಟ ಇದೆ. ನಾನು ನೋಡಿದ್ದೀನಲ್ಲ, ಸುಮಾರು ಜನ ಫ್ರಾಂಚೈಸಿಗಳು ಮಾಡಿರೋರು ಯಾವ ಮಟ್ಟಕ್ಕೆ ಆಗಿದ್ದಾರೆ, ಯಾವ ಮಟ್ಟಿಗೆ ಬೆಳೆದಿದ್ದಾರೆ, ಏನೇನು ಆಗ್ತಿದೆ. ಎಲ್ಲರೂ ಹೇಳ್ತಾರೆ 200 ಮಾಡಿದ್ದೀನಿ, 300 ಮಾಡಿದ್ದೀನಿ, 400 ಮಾಡಿದ್ದೀನಿ, ನಮ್ದು ಹಂಗಿದೆ, ನಮ್ದು ಹಿಂಗಿದೆ ಅಂತಾರೆ. ಅದರಲ್ಲಿ 10 ಜನನ ಕರ್ಕೊಂಬಂದು ಆನ್ಸರ್ ಕೊಡ್ಸಿ. ಈಗ ಎಷ್ಟು ಜನ ಫ್ರಾಂಚೈಸಿಗೆ ಹಿಂದೆ ಹೋಗಿದ್ದಾರಲ್ಲ, ಅದರಲ್ಲಿ 10 ಜನ ಏನಾಗಿದ್ದಾರೆ ಅಂತ ಕರ್ಕೊಂಬಂದು ಮಾತಾಡಿಸಿ. ಅದಕ್ಕೆ ನಾನು ಬೆಲೆ ಕೊಡ್ತೀನಿ. ನಾನು ಉದ್ಧಾರ ಆಗಿರೋನು ಇಬ್ಬರು ಇರ್ಬೋದು. ನನ್ನ ಮನೆ ಒಂದು ಬಿರಿಯಾನಿ ಹೋಟ್ಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ಚಿಕ್ಕಪೇಟೆ ದೊನೆ ಬಿರಿಯಾನಿ ತೊಗೊಂಡಿದ್ದೆ ಸರ್. 3 ವರ್ಷ ಫ್ರಾಂಚೈಸಿ ತೊಗೊಂಡೆ ಸರ್. 3 ವರ್ಷ ಆದಮೇಲೆ ನಾನು ಹೆಸರೆಲ್ಲ ತೆಗೆದಿದ್ದೆ ಸರ್. ನಾನೇ ಅದನ್ನು ಪೌಡ್ರ್ ಕಲ್ತ್ಕೊಂಡೆ ಸರ್. ಇವತ್ತು ನಾನೇ 3 ಹೋಟ್ಲು ಮಾಡಿದ್ದೀನಿ ಸರ್. ಅಂಥವ್ರಿಗೆ ಬೆಲೆ ಕೊಡ್ಬೋದು. ಅವ್ರು ಹೇಳ್ತಾರೆ ಸರ್ ಕಷ್ಟ ಇದೆ. ಕಷ್ಟ ಇದೆ ತಾನೇ ಸರ್ ಪ್ರತಿಫಲ ಬರುತ್ತೆ. ಕಷ್ಟ ಇಲ್ಲ ಅಂದರೆ ಯಾವುದೂ ಬರೋಲ್ಲ. ಆವಾಗ ಹುಡುಗ ಇನ್ನೂ ಅಮ್ಮಮ್ಮ ನಾನು ತಿಳಿದ ಒಂದು 27-28 ಅವ್ನು ಹೇಳಿದ ಮಾತಿಗೆ ನಾನು ನಿಜವಾಗ್ಲೂ ಸೆಲೆಕ್ಟ್ ಹೊಡೆದೆ. ನಾನೇ ಹೋಟ್ಲು ಓಪನಿಂಗ್ ಹೋಗಿದ್ದೆ. ಈಗ ರೀಸೆಂಟಾಗಿ ಇನ್ನೊಂದು 4-5 ಡೇಸ್ ಆಗಿಲ್ಲ, ಹೋಗಿದೆ. ಖುಷಿ ಆಯಿತು. ಆ ಥರ ಮಾಡಿದ್ರೆ ಉದ್ಧಾರ ಆದರೆ ನಾನು ಸಂತೋಷ ಪಡ್ತೀನಿ. ಇದರಲ್ಲಿ 75-80% ಜನ ಕಳ್ಕೊಂಡಿರೋರೆ ಆಸೆ. ಈಗ ನಮ್ಮ ಹೋಟ್ಲಿಗೆ ಬರ್ತಾರೆ, ಯಾರ್ರೀ ಭಟ್ರು ಅಂತಾರೆ, ಅವ್ನಿಗೊಂದು 500 ಟಿಪ್ಸ್ ಕೊಡ್ತಾರೆ, ನಂಬರ್ ಇಸ್ಕೊತಾರೆ. ಅವ್ನಿಗಿನ್ನು ನಾನು ಇಲ್ಲಿ 25,000 ಸಂಬಳ ಕೊಡ್ತೀನಿ, ಅವ್ನು 50 ಕೊಡ್ತೀನಿ ಬಾ ಅಂತಾರೆ. ಕರ್ಕೊಂಡು ಹೋಗ್ತಾರೆ. 3 ದಿನ ಆದಮೇಲೆ ಹಾಳು ಮಾಡ್ತಾರೆ, ಕಳಿಸ್ತಾರೆ. ಅವ್ನಿಗಿಲ್ಲೂ ಇಲ್ಲ ಅಲ್ಲೂ ಇಲ್ಲ. ಬೇಜಾನಾಗಿದೆ ಮೇಡಮ್. ನಾನು ಕೊರೋನಾ ಟೈಮಲ್ಲಿ ನಾನೇ ಸಫರ್ ಮಾಡಿದ್ದೀನಿ. ನನ್ನ ಹತ್ರ 3 ಜನ ಇದ್ದರು. ಕೊರೋನಾ ಟೈಮಲ್ಲಿ ಪೇಮೆಂಟ್ ಎಲ್ಲ ಕೊಟ್ಟೆ. ಹೋಟ್ಲ್ ಓಪನ್ ಮಾಡಿದ್ರೆ ಯಾರೂ ಬರಲಿಲ್ಲ. ಆ ಟೈಮಲ್ಲೇ ರಾಹುಲ ಬಂದ. ಇವತ್ತು ನಾನು ರಾಹುಲಂಗೆ ಬೆಲೆ ಕೊಡ್ತೀನಿ. ಅವನು ಅದನ್ನೇ ನಾನು ಬಂದ ಅಂತ ಅಂದಿದ್ದೆ. ನಾನು ಅಡ್ವೈಟ್ ಆದರೆ ಕಷ್ಟ ಇದೆ. ಇವತ್ತು ನಾನು ಧೈರ್ಯವಾಗಿ ಕೆಲಸ ಕಲಿಯಕ್ಕೆ ಬಿಟ್ಟು ಕೆಲಸ ತೋರಿಸಿದ್ದೀನಿ ಅಂದರೆ ಅದು ಗುರು ನಾನೇ ತಾನೆ. ಹಂಗನ್ಬಿಟ್ಟು ಯಾರೋ ಬರ್ತಾರೆ 2,000 ಜಾಸ್ತಿ ಕೊಡ್ತಾರೆ ಮೇಡಮ್. ಕೂಡಿಸ್ಕಳಿಸಿ ನನ್ನ ಹುಡುಗ ಸ್ವಾಮಿ ಅಂತ ಒಂದು ಹುಡುಗ ಕೆಲಸ ಮಾಡ್ತಿದ್ದ. 30 ವರ್ಷದಿಂದ ಇದ್ದ. ಚಿಕ್ಕ ಹುಡುಗನಿಂದ ಅಂತ ಕೆಲಸಕ್ಕೆ ಬಂದಿದ್ದು. 9 ವರ್ಷದೊಳಗೆ ಬಂದ. ಇವತ್ತು 36 ವರ್ಷ. ಹುಡುಗನ ಕೇಳಿಸಿ ಗುಂಡಾಂತರ ಮಾಡಿ ಕುಡ್ಕ ಮಾಡಾಕ್ಬಿಟ್ರು ಅವನ್ನ. ಯಾವ ಲೆವೆಲಲ್ಲಿದ್ದಾನೆ ಅಂದರೆ ಅವ್ರಿಗೆ ಏನೇನೋ ಮಾಡಿದ್ವಿ, ಬಿಡೋಕ್ಕಾಗಲಿಲ್ಲ. ನನಗೂ ಈಗ ಫೋನ್ ಮಾಡ್ತೀನಿ, ಅಣ್ಣ ಬರ್ತೀನಿ ಕೂಡಿಸ್ಬಿಟ್ಟು ಅವ್ನು ಬೆಳಿಗ್ಗೆ ಎದ್ರೆ ಅದು ಇಲ್ಲ ಅಂದರೆ ಬಾಡಿ ಗೇಜಿಗೆ ಬರೋಲ್ಲ. ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇವರೇ ಹೊಸ್ದಾಗಿ ಹೋಟ್ಲು ಮಾಡ್ತಾರಲ್ಲ, ಅವ್ರಿಗೇನೋ ಬಟ್ಟ ಬೇಕು. ಸರ್ ಹೋಟ್ಲಲ್ಲಿ ನೀನು 100 ಕೋಟಿ ಇನ್ವೆಸ್ಟ್ ಮಾಡಿ 0 ಬಟ್ಟನೇ ಹೀರೋ. ಹೌದು, ಬಟ್ಟನೇ ಹೀರೋ. ನೀವು 100 ಕೋಟಿ ಮಾಡಿ 0 ಬಟ್ಟನೇ ಹೀರೋ ಅಲ್ವಾ? ಕರೆಕ್ಟ್.
ಮತ್ತೆ ಭಟ್ರು ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಭಟ್ರು ಇಲ್ಲ ಅಂದರೆ ಬಟ್ಟೆನೇ ಇಲ್ಲ, ಕತೆ ಬರೆಯೋರು ಕತೆ ಬರ್ತೀನಿ ಅಂದರೆ ಸಿನಿಮಾನೇ ಇಲ್ಲ. ಈ ಕತೆಗೆ ಸೂತ್ರಧಾರ ಭಟ್ಟ, ನಾನೇ ಭಟ್ಟ, ನಾನೇ ಕ್ಲೀನರು, ನಾನೇ ಡ್ರೈವರು, ನಾನೇ ಓನರು. ನೀವು ಅದೇ ಚೆಫ್ ಆ ಥರ ಏನು ಇಟ್ಕೊಂಡಿಲ್ಲ? ನಾನೇ ನನ್ನಲ್ಲಿರೋನ್ನೇ ಟ್ರೈನಿಂಗ್ ಕೊಡ್ತೀನಿ. ಯಾರು ಶಾರ್ಪ್ ಆಗವ್ರೆ ಅವ್ರನ್ನ ಹಾಕೋತೀನಿ, ಕೆಲಸ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಲೇಟ್ ಆದ್ರೂ ಹೆಚ್ಚು ಕಡಿಮೆ ಮಾಡಲಿ ಅಂತ ನಮ್ಮ ಹತ್ರ ಕ್ಲೀನರ್ ಹುಡುಗರನ್ನೇ ಕೆಲಸ ಕಲಿಸ್ಕೊಡ್ತೀನಿ. ನಾನು ಇವತ್ತುವರೆಗೂ ನಾನು ಕಲ್ತ್ಕೊಟ್ಟಿರೋದನ್ನು ತೋರಿಸ್ಕೊಡ್ತೀನಿ. ಅವರು ನಂಗೆ ಅದೇ ಹುಡುಗ ಹೇಳಿದ್ನಲ್ಲ ಸ್ವಾಮಿ ಅಂತ, ನಾನು ಅವಾಗ ಮಸಾಲೆ ಕೂಡ ನಾನು ಹಾಕ್ತಾಯಿರಲಿಲ್ಲ, ಎಲ್ಲ ಅವನೇ ಅಷ್ಟು ಮಾಡಿದ್ದ ಅವನು. ಸೊ ಅವ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಇವಾಗ ಇವರೆಲ್ಲ ಚಿಕ್ಕ ಹುಡುಗರು ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅವ್ರ ಮೇಲೆ, ಬಿಡೋಕ್ಕೆ ಭಯ. ಎಲ್ಲ ನಾನು ನೋಡಿದ್ರಲ್ಲ ಯಾವ ಥರ ಉರಿಬೇಕು, ಅದಕ್ಕೊಂದು ಸಿಸ್ಟಮೆಟಿಕ್ ಇರುತ್ತೆ, ಮೆಥಡ್ ಬೇಕಲ್ವಾ. ಆ ಮೆಥಡಲ್ಲೆಲ್ಲ ಕೆಲಸ ಮಾಡ್ಕೊಂಬಂದು ಆ ರುಚಿ ಬಂದಿರುತ್ತೆ. ನಾವೇನೇ ಮಾಡೋದು ಇವರೇನೇ ಒಂಚೂರು ತಪ್ಪದಾದರೂ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆಮೇಲೆ ಉಪ್ಪೆಲ್ಲ ತೋರಿಸ್ಕೊಟ್ಬಿಟ್ಟಿದ್ದೀವಿ, ಇಷ್ಟೇ ಆಗಬೇಕು ಅಂತ. ಉಪ್ಪು ಕಮ್ಮಿ ಹಾಕ್ಕೊಳ್ಳಿ, ಬೇಕು ಅಂದರೆ ಒಂಚೂರು ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಇರೋಂಗೆ ಮಾಡ್ಕೋಬೇಡಿ ಅಂತ. ಇದೆಲ್ಲ ಒಂದು ಪರಿಪಾಠ. ಕಲ್ತ್ಕೊಂಡು ಜೀವನ ನಡಿಬೇಕು ಅಂದರೆ ಒಂದೊಂದು ಚರಿತ್ರೆ, ಆ ಚರಿತ್ರೆನ ಭಾಗನ ಚೆನ್ನಾಗಿ ಹಂಗಂದರೆ ಚೆನ್ನಾಗಿದೆ. ನೀವು ಹೇಳಿದ್ದು ಒಂದು ಉದಾಹರಣೆ ಅಷ್ಟೇ. ಸ್ವಾಮಿ ಅಂತರೂ ತುಂಬ ಜನ ಅವ್ರ ಲೈಫ್ನ ಹಾಳು ಮಾಡ್ಕೊಂಡಿರೋ. ಇವಾಗ ನಾಗನೂ ಅದೇ ಕತೆ. ನಿಂಗೆ ಬಂದರು, ಯಾರೋ ಕರ್ಕೊಂಡು ಹೋದ್ರು, ಯಾರು 10 ರೂಪಾಯಿ ಜಾಸ್ತಿ ಕೊಡ್ತಾನೆ, ಬ್ಯಾಗ್ ಹಿಡ್ಕೊಂಡು ಓಡೋಗ್ಬಿಡ್ತಾನೆ. ಅಂದರೆ ನಿಯತ್ ಅನ್ನೋದು ಇವತ್ತು ಯಾರಿಗಿದೆ ಮೇಡಮ್? ನಿಯತ್ತೇ ಇಲ್ಲ, ಶೂನ್ಯ. ನಿಯತ್ ಅನ್ನೋದಕ್ಕೆ ಬೆಲೆ ಇಲ್ಲ, ನಿಯತ್ ಅನ್ನೋದಕ್ಕೆ ಗೌರವ ಇಲ್ಲ, ನಿಯತ್ ಅನ್ನೋದಕ್ಕೆ ಯಾವುದೂ ಇಲ್ಲ. ನೀವೆಷ್ಟೇ ಚೆನ್ನಾಗಿ ಕಲ್ತ್ಕೊಡಿ, ಪಕ್ಕದಲ್ಲಿ ಕೂತ್ಕೊಂಡು ತುಪ್ಪದನ್ನ ತಿನ್ನಿಸಿ. ಅವ್ರ ಬುದ್ಧಿ ಅವ್ರಿಗೇನೆ, ನಮ್ಮ ಬುದ್ಧಿ ನಮಗೇನೆ. ಓಕೆ, ಬನ್ನಿ ಸರ್ ಮನೆಗೆ ಹೋಗೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.